ಆಗಿ ವಾಪಸ್ ಬಂದಿದೆ. ಇಲ್ಲಾಂದರೆ 5 ದಿನ ಬಿಡೋದಿಲ್ಲ. ಅದರ ಅನುಮತಿ ಕೊಡಬೇಕು, ಕಾರ್ಮಿಕರು ಬಗೆಹರಿಬೇಕು. ಇವೆಲ್ಲವೂ ಇರೋದ್ರಿಂದ ನೀವು ತಾವು ಹೊಸದು ಬಂದಿದ್ದೀರಿ, ಒಳ್ಳೆಯದಾಗಲಿ ಒಳ್ಳೆಯದಾಗಿ ಹೇಳ್ತಾರೆ. ಬಂದಿರೋ ತಹಸೀಲ್ದಾರ್ಗಳೆಲ್ಲ ಒಂದು ದಯಮಾಡಿ ತಿಳ್ಕೊಳ್ಳಿ, ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕು. ಕೇವಲ ಬಿಳಿ ಬಟ್ಟೆಗೆ ಬಂದಾಗ ಅಂತ ಕೆಲಸ ಮಾಡೋದು. ಅದೇ ರಾಜಕಾರಣಿ ಚುನಾಯಿತ ಪ್ರತಿನಿಧಿಗಳೇ, ಅವ್ರಿಗೆ ಬೇರೆ ಕಾನೂನು ಇಲ್ಲ, ಅವ್ರು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ಕಾನೂನಲ್ಲಿ ಏನಿದೆ ಆ ಕೆಲಸ ಮಾತ್ರ ಮಾಡಬೇಕು. ಇಲ್ಲಿ ಬಿ ಎನ್ ರಾಜು ಬಂದರೂ ಒಂದೇ, ಗ್ರಾಮಾಂತರ ಜನರು ಬಂದರೂ ಒಂದೇ, ಕಾರ್ಮಿಕ ಬಂದರೂ ಒಂದೇ. ಸಂವಿಧಾನದ ಪ್ರಕಾರ ಇದೆಯಾ ಇಲ್ವಾ? ಏನಾಗಿದೆ ಭದ್ರಾವತಿ, ಯಾರೋ ಬಿಳಿ ಬಟ್ಟೆರು ಬಂದರೆ ಬೇರೆ ಥರ ಕೆಲಸ ಅದು ಆಗ್ಬಾರ್ದು. ಭದ್ರಾವತಿ ತುಂಬ ಕೆಟ್ಟೋಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದು ಯಾವ ಆಗೋದು ಬೇಡ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರೂ ಪರವಾಗಿ ಮಾನವ ಹಕ್ಕುಗಳ ಹೋರಾಟಕ್ಕೆ, ಮಾನವ ಹಕ್ಕುಗಳ ಹೋರಾಟಕ್ಕೆ ಮಾನವ ಹಕ್ಕುಗಳ ಹೋರಾಟಕ್ಕೆ. ಹೇಳಿ ಸರ್, ಇವತ್ತಿನ ಹೋರಾಟದ ವಿಚಾರ. ಇವತ್ತು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಬಹಳ ಮುಖ್ಯವಾಗಿ ಕರ್ನಾಟಕದ ದಕ್ಷ ಮತ್ತು ಪ್ರಾಮಾಣಿಕ ನ್ಯಾಯಮೂರ್ತಿಗಳು, ಉಪಲೋಕಾಯುಕ್ತರಾದಂಥ ಮಾನ್ಯ ಬಿ ವೀರಪ್ಪನವರು ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಗ್ರಾಮ ಪಂಚಾಯಿತಿ, ತಾಲೂಕು ಕಚೇರಿ, ನಗರಸಭೆ ಎಲ್ಲ ಕಚೇರಿಗಳನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಕಡತಗಳನ್ನ ಪರಿಶೀಲನೆ ಮಾಡಿ ಬಡವರಿಗೆ, ಅದರಲ್ಲೂ ಕೂಲಿ ಕಾರ್ಮಿಕರಿಗೆ ಎಚ್ಚರ ಕೊಡ್ತಾ ಇದ್ದಾರೆ. ಅದು ತಹಸೀಲ್ದಾರ್ ಆಗಿರ್ಬೋದು, ಇಒ ಆಗಿರ್ಬೋದು, ಯಾವುದೇ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ಮಾಡಿರೋದನ್ನ ಹೊರಗೆಳಿತಾ ಇದ್ದಾರೆ. ಹಾಗಾಗಿ ಈ ಹೋರಾಟದ ಮೂಲಕ ಏನು ಲೋಕಾಯುಕ್ತರಾದಂಥ ಮಾನ್ಯ ಬಿ ವೀರಪ್ಪನವರಿಗೆ ನಾವು ಧನ್ಯವಾದಗಳನ್ನ ಭದ್ರಾವತಿಯಿಂದ ಅರ್ಪಿಸ್ತೇವೆ. ಭಾಳ ಮುಖ್ಯವಾಗಿ ಭದ್ರಾವತಿಯ ಎಲ್ಲ ಇಲಾಖೆಗಳು ತುಂಬ ಭ್ರಷ್ಟಾಚಾರದಲ್ಲಿದೆ. ಇಲ್ಲಿನ ನಗರಸಭೆ, ತಾಲೂಕ್ ಪಂಚಾಯತಿ, ತಾಲೂಕು ಆಫೀಸು, ನಗರಸಭೆ, ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ತುಂಬ ಭ್ರಷ್ಟಾಚಾರದ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಗೆ, ಭದ್ರಾವತಿ ತಾಲೂಕಿಗೆ ನ್ಯಾಯಮೂರ್ತಿಗಳಾದಂಥ ಬಿ ವೀರಪ್ಪನವರು ಆದಷ್ಟು ಬೇಗ ಬಂದು ನಮ್ಮ ಭದ್ರಾವತಿಯ ಎಲ್ಲ ಕಚೇರಿಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೇನೆ. ಇಲ್ಲಿ ಮುಖ್ಯವಾಗಿ BO ಕಚೇರಿಯ ಸರ್ಕಾರಿ ಶಾಲೆಗಳನ್ನ ಸರಿಯಾಗಿ ಅಭಿವೃದ್ಧಿಪಡಿಸ್ತಾ ಇಲ್ಲ, ಖಾಸಗಿ ಶಾಲೆಗಳಿಗೆ ನಿಯಮ ಪ್ರಕಾರ ಓಡ್ತಾ ಇಲ್ಲ. ಇವೆಲ್ಲವನ್ನು ಇಲ್ಲಿನ BOರವರು ಯಾವುದೇ ಸರ್ಕಾರಿ ಶಾಲೆಗಳನ್ನು ತುಂಬ ಅಸಹ್ಯವಾದಂಥ ಗಲೀಜಾದಂಥ ವ್ಯವಸ್ಥೆಯಲ್ಲಿದೆ. ಅಲ್ಲಿ ಒಂದು ಶೌಚಾಲಯ ಇಲ್ಲ, ಅಡುಗೆ ಮನೆ ಇಲ್ಲ, ಆಟದ ಮೈದಾನ ಇಲ್ಲ. ಇವ್ಯಾವೂ ಇಲ್ಲದಲೇ ಇದ್ದರೂ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮನವಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ಹೀಗಾಗಿ ಬಗರ್ಕುಂ ಜಮೀನ್ದಾರರು ಅನೇಕರು ನಿಜವಾದ ಕುರ್ಬನಿ ಕಂದಾಯದಲ್ಲಿ ಜಮೀನು ಮಾಡಿದ್ರು ಕೂಡ ಅವರಿಗೆ ಜಮೀನು ಮಂಜೂರು ಮಾಡದೇ ವಜಾ ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಲೋಕಾಯುಕ್ತರಿಗೆ ಮನವಿ ಅರ್ಪಿಸಿದ್ದೇವೆ. ಭಾಳ ಖುಷಿಯಾದಂಥ ವಿಚಾರ ಏನಂದರೆ, ಈ ಭದ್ರಾವತಿಯ ನವಲೆ ಬಸಪುರ ಬಿಳ್ಕಿ ಗ್ರಾಮದಲ್ಲಿ 2018ರಿಂದ ನಿರಂತರವಾಗಿ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ, ನಿವೇಶನ ಹಕ್ಕುಪತ್ರ. ಈಗ ಹಕ್ಕುಪತ್ರ ಸಿದ್ಧಗೊಂಡಿದೆ. ಮೋಸ್ಟ್ಲಿ ಆಗಸ್ಟ್ 15ರಂದು ಆ ನಿವೇಶನ ಅವರಿಗೆ ನೀಡಲಿಕ್ಕೆ ಸರ್ಕಾರ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ನಿರಂತರ ಹೋರಾಟಕ್ಕೆ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು.